ನಮಸ್ತೆ ವೀಕ್ಷಕರೇ. ನಿನ್ನೆ ತಾನೇ ಕೆಡಿ ಟ್ರೈಲರ್ ನ ರಿಲೀಸ್ ಮಾಡಿದ್ರೆ ನಮ್ಮ ಜೋಗಿ ಪ್ರೇಮ್ ಅವರು. ಇವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರ್ತಕ್ಕಂತ ಕೆಡಿ ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಗುರು. ನಾನ್ ಆ ಟ್ರೈಲರ್ ನ ನೋಡಿದ್ರೆ ನನಗೆ ಏನೆಲ್ಲ ಅನಿಸ್ತು ಅನ್ನೋದನ್ನ ನಾನ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ ಇವತ್ತು. ಸೊ ಟ್ರೈಲರ್ ನೋಡ್ತಾನೆ ಎಂಟ್ರೆನ್ಸ್ ಅಲ್ಲಿ ರವಿಶಂಕರ್ ಅವರು ಕಾಣಿಸ್ಕೊಂತಾರೆ. ಅವರು ಧ್ರುವ ಸರ್ಜಾ ಅವರ ಬಗ್ಗೆ ಹೇಳ್ತಾ ಇರ್ತಾರೆ, ಒಬ್ಬ ಕ್ರಿಮಿನಲ್ ಕರ್ಕೊಂಡು ಹೋದ್ ತರ ಇರಲ್ಲ ಪೊಲೀಸ್ ಅವ್ರನ್ನ, ಒಬ್ಬ ಅಲೆಕ್ಸಾಂಡರ್ ನ ಕರ್ಕೊಂಡು ಹೋದ್ ತರ ಇರುತ್ತೆ ಅಂತ. ಸೊ ಆಗ ಧ್ರುವ ಸರ್ಜಾ ಅವರು ಆಕ್ಷನ್ ಸೀನ್ಗಳನ್ನ ತೋರಿಸ್ತಾ ಹೋಗ್ತಾರೆ ಟ್ರೈಲರ್ ಅಲ್ಲಿ. ಇನ್ನ ರೇಷ್ಮಾ ನಾಣಯ್ಯ ಅವರು ಮತ್ತೆ ಧ್ರುವ ಸರ್ಜಾ ಅವರು ಇಬ್ರು ಒಂದು ಹಳ್ಳಿ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಅಂತ ಹೇಳ್ಬೋದು. ಇನ್ನ ರೇಷ್ಮಾ ನಾಣಯ್ಯ ಅವರು ಸಖತ್ತಾಗೆ ಮಾತಾಡಿದರೆ, ಒಳ್ಳೆ ಕೌಂಟ್ ಡೌನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಧ್ರುವ ಸರ್ಜಾ ಜೊತೆ. ಇನ್ನ ಶಿಲ್ಪಾ ಶೆಟ್ಟಿನ ನೋಡೋದಾದ್ರೆ, ಶಿಲ್ಪಾ ಶೆಟ್ಟಿ ಈ ಸಿನಿಮಾದಲ್ಲಿ ಒಬ್ಬ ವಿಲನ್ ಕ್ಯಾರೆಕ್ಟರ್ ರೂಪದಲ್ಲಿ ಕಾಣಿಸ್ಕೊಂತಾರೆ. ಶಿಲ್ಪಾ ಶೆಟ್ಟಿ ಈ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸ್ತಾ ಇದಾರೆ. ಸೊ ಅವ್ರ ಬಾಯಲ್ಲಿ ವಲ್ಗರ್ ಮಾತು ಅಂದ್ರೆ ಅಂತಕ್ಕಂತ ಮಾತು, ಆ ವಲ್ಗರ್ ಮಾತೇನಿದೆ ಆ ಮಾತನ್ನ ಇಲ್ಲಿ ತೋರಿಸ್ತಾರೆ. ಸೊ ಶಿಲ್ಪಾ ಶೆಟ್ಟಿ ಬಾಯಿಂದ. ಸೊ ಅದೊಂದು ಸ್ವಲ್ಪ ಅತಿ ಆಯ್ತು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಆ ತರ ಡೈಲಾಗ್ಗಳು ಬೇಕಾಗಿರ್ಲಿಲ್ಲ. ಓಕೆ, ಓವರ್ ಆಲ್ ಸೂಪರ್ ಆಗಿದೆ ಟ್ರೈಲರ್. ಹಾಗೆ ಸ್ವಲ್ಪ ಕಡಿ ಕತ್ತರಿಸು ಅದು ಇದು ಮಚ್ಚು ಲಾಂಗ್ ಅನ್ನ ತಲುಪಿಸಿದ್ರೆ, ಸ್ವಲ್ಪ ಅತಿಯಾದ ಆಕ್ಷನ್ ಸೀನ್ಗಳು ಅಂದ್ರೆ ಕತ್ತರಿಸೋದೇ ಜಾಸ್ತಿ ತೋರಿಸಿದ್ರೆ. ಇನ್ನ ಧ್ರುವ ಸರ್ಜಾ ಅವರ ಡೈಲಾಗು ಚೆನ್ನಾಗಿದೆ. ಯಾಕಂದ್ರೆ ಅವ್ರ ಸ್ಲಿಪ್ಪರ್ ಕಿತ್ತೋದ್ರೆ ಆ ಸ್ಲಿಪ್ಪರ್ ನ ಮತ್ತೆ ಹಾಕೊಂಡು ಹವಾಯಿ ಸ್ಲಿಪ್ಪರ್ ನ ಕಿತ್ತೋಗಿದ್ನ ಸರಿ ಮಾಡ್ಕೊಂಡು ಮತ್ತೆ ಕತ್ತರಿಸ್ತಾ ಹೋಗ್ತಾರೆ. ಸೊ ಅದೊಂದ್ ಸ್ವಲ್ಪ ಚೆನ್ನಾಗಿ ತೋರಿಸಿದ್ರೆ ಅಂತ ಹೇಳ್ಬೋದು. ಇನ್ನ ಒಂದೊಂದು ಸೀನ್ಗಳು ಎಕ್ಸ್ಟ್ರಾರ್ಡಿನರಿ ಇದೆ. ಸಂಜಯ್ ದತ್ ಅವರ ಆಕ್ಷನ್ ಸೀನ್ಗಳು, ಅವರು ಕೂಡ ಇದರಲ್ಲಿ ವಿಲನ್ ಆಗಿ ನಟಿಸಿದ್ರೆ ತುಂಬಾನೇ ಸಖತ್ತಾಗಿದೆ ಅವರ ಆಕ್ಷನ್ ಸೀನ್ಗಳು. ಒಂದೊಂದು ಆಕ್ಷನ್ ಸೀನ್ ಕೂಡ ವಂಡರ್ಫುಲ್, ಮಾರ್ಬುಲಸ್ ಅಂತ ಹೇಳ್ಬೋದು, ಆ ಮಟ್ಟದಲ್ಲಿ ಇದೆ. ಹಾಗೆ ಇನ್ನು ನೋಡೋದಾದ್ರೆ ಟ್ರೈಲರ್ ಅಲ್ಲಿ ನೀವು ಏನ್ ನೋಡ್ಬೋದಂದ್ರೆ, ರೇಷ್ಮಾ ನಾಣಯ್ಯ ಅವರು ಎರಡು ತರ ಶೇಡ್ಗಳಲ್ಲಿ ಕಾಣಿಸ್ಕೊಂತಾರೆ. ಒಂಥರ ಹಳ್ಳಿ ರೂಪದಲ್ಲಿ ಕಾಣಿಸ್ಕೊಂತಾರೆ, ಇನ್ನೊಂದು ಹತ್ರ ಸಖತ್ ಆಕ್ಷನ್ ಅಂದ್ರೆ ಸಖತ್ ರೋಮಾಂಚನವಾಗಿ ರೋಷ ವೇಷದಿಂದ ಮಾತಾಡ್ತಕ್ಕಂಥ ಡೈಲಾಗ್ಗಳು ಸಖತ್ತಾಗಿದೆ. ಕರೀಲಾ ಮಾಡ್ಲಾ ದೊಂಬಿ ಎಬ್ಬಿಸ್ಲಾ ಅಂತಕ್ಕಂಥ ಡೈಲಾಗ್ಗಳು ತುಂಬಾನೇ ವಂಡರ್ಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ರೇಷ್ಮಾ ನಾಣಯ್ಯ ಅವರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಹಾಗೆ ಧ್ರುವ ಸರ್ಜಾ ಅವರ ಆಕ್ಟಿಂಗು ತುಂಬಾನೇ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇನ್ನೇನು ಸಿನಿಮಾ ಇದೇ ಏಪ್ರಿಲ್ 13ಗೆ ರಿಲೀಸ್ ಆಗುತ್ತೆ ಅಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಈ ಸಿನಿಮಾದಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡವ್ರೆ. ಅವ್ರ ಜೊತೆ ಸಂಜಯ್ ದತ್ ಅವರ ಪ್ರೆಸೆಂಟೇಶನ್ ಟ್ರೈಲರ್ಗೆ ಮತ್ತಷ್ಟು ಪವರ್ ನೀಡಿದೆ ಅಂತ ಹೇಳ್ಬೋದು. ಜೊತೆಗೆ ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ವಿ ರವಿಚಂದ್ರನ್ ಸೇರಿದಂತೆ ಅತಿ ದೊಡ್ಡ ತಾರಾ ಬಳಗನೆ ಈ ಸಿನಿಮಾದಲ್ಲಿದೆ ಅನ್ನೋದು ದೊಡ್ಡ ಹೈಲೈಟ್ ಅಂತ ಹೇಳ್ಬೋದು. ಟ್ರೈಲರ್ ನೋಡಿದ್ರೆ ಇದು ಕೇವಲ ಆಕ್ಷನ್ ಸಿನಿಮಾ ಅಲ್ಲ, ರೆಟ್ರೋ ಬ್ಯಾಕ್ ಡ್ರಾಪ್ ನಲ್ಲಿ ಮೂಡಿ ಬಂದಿರತಕ್ಕಂತ ಸ್ಟೈಲಿಶ್ ಎಂಟರ್ಟೈನರ್ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ ಅಲ್ಲಿ ಎಲ್ರು ಕಂಗೊಳಿಸ್ತಾರೆ ಅಂತ ಹೇಳ್ಬೋದು. ಆ ಕಾಲದ ವಾತಾವರಣನ ಮತ್ತೆ ಮರುಕಳಿಸಿದರೆ, ಸೆಟ್ ಹಾಕಿ ಮೇಕಿಂಗ್ ಅಂತೂ ಭರ್ಜರಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಟ್ರೈಲರ್ ಅಲ್ಲಿ. ಇನ್ನು ಅರ್ಜುನ್ ಜನ್ಯ ಅವರ ಸಂಗೀತ ಈಗಾಗಲೇ ಜನಮನ ಗೆದ್ದುಬಿಟ್ಟಿದೆ ಅಂತ ಹೇಳ್ಬೋದು. ಹಾಡುಗಳು ಹಿಟ್ ಆಗಿವೆ. KVN ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರು. ಹಾಗೆ ಸರ್ಸೆ ಸರ್ಸೆ ಸರಗ ಸರ್ಸೆ ಹಾಡಿನ ನಂತರ ಸಿನಿಮಾದ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೆನ್ಸಾರ್ ವಿಚಾರದಲ್ಲೂ ಚರ್ಚೆಗೆ ಕಾರಣವಾದ ಈ ಸಿನಿಮಾ ಈಗ ಎಲ್ಲರ ಕುತೂಹಲದ ಕೇಂದ್ರವಾಗೈತೆ ಅಂತ ಹೇಳ್ಬೋದು. ಟ್ರೈಲರ್ ಲಾಂಚ್ ವೇಳೆ ಧ್ರುವ ಸರ್ಜಾ ಹೇಳಿದ್ದು ಇಷ್ಟೇ ಗುರು, ಪ್ರೇಕ್ಷಕರು 2 ಗಂಟೆ 20 ನಿಮಿಷ ಸಮಯ ಕೊಟ್ರೆ ನಾವು ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಕೊಡ್ತೀವಿ. ಸ್ವಲ್ಪ ಕ್ರೌರ್ಯ ಇದೆ, ಆದ್ರೆ ಸಂಪೂರ್ಣ ಮನೋರಂಜನೆ ಅಂತೂ ಖಚಿತ ಅಂತ ಧ್ರುವ ಸರ್ಜಾ ಅವರು ಟ್ರೈಲರ್ ಲಾಂಚ್ ವೇಳೆ ಹೇಳ್ಕಂತಾರೆ. ಇನ್ನ ರವಿಚಂದ್ರನ್ ಅವರ ಸ್ಟೈಲ್ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ವಿ ರವಿಚಂದ್ರನ್ ಅವರ ಸ್ಟೈಲ್ ಮತ್ತೆ ಗಮನ ಸೆಳೀತೈತೆ. ಅವರದೇ ಆದ ಕ್ಲಾಸ್, ಸ್ಕ್ರೀನ್ ಪ್ರೆಸೆಂಟೇಷನ್ ಮತ್ತು ರಿಚ್ ಲುಕ್ ಟ್ರೈಲರ್ ನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಗುರು. ರೆಟ್ರೋ ಸೆಟ್ಟಿಂಗ್ ಗೆ ತಕ್ಕಂತೆ ಅವರ ಗೆಟಪ್ ಕೂಡ ತುಂಬಾ ಎಲಿಗೆಂಟ್ ಆಗಿದ್ದು, ಅವರ ಎಂಟ್ರಿ ಸ್ಕ್ರೀನ್ ಗಳಿಗೆ ವಿಶೇಷ ತೂಕ ನೀಡ್ತೈತೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು. ರವಿಚಂದ್ರನ್ ಅವರ ಸ್ಟೈಲ್ ಅಂದ್ರೆ ಕೇವಲ ಡ್ರೆಸ್ ಅಲ್ಲ, ಅದು ಒಂದು ಆಟಿಟ್ಯೂಡ್. ಆ ಮ್ಯಾನರಿಸಮ್ ನ ಡೈಲಾಗ್ ಡೆಲಿವರಿ ಮತ್ತು ಸ್ಕ್ರೀನ್ ಮೇಲೆ ಇರುವ ರಾಯಲ್ ಫೀಲ್ ಕೊಡ್ತೈತೆ KD ಸಿನಿಮಾದಲ್ಲಿ. ಮತ್ತೆ ಫ್ಯಾನ್ಸ್ಗೆ ಫಿದಾ ಆಗ್ಬಿಡ್ತಾರೆ ರವಿಚಂದ್ರನ್ ಅವರು. ಸೊ ರಿಲೀಸ್ ಡೇಟ್ ಈಗಾಗಲೇ ಅನೌನ್ಸ್ ಮಾಡಿದ್ರೆ ಏಪ್ರಿಲ್ 30ನೇ ತಾರೀಕು ಅಂತ. ಸೊ ಯಾರ್ಯಾರೆಲ್ಲ ಧ್ರುವ ಸರ್ಜಾ ಫ್ಯಾನ್ಸು, ಇನ್ನು ಸಾಕಷ್ಟು ಜನ KD ಫ್ಯಾನ್ಸು ವೇಟ್ ಮಾಡ್ತಾ ಇದ್ರು, ಅವರೆಲ್ಲ
ದಯಮಾಡಿ ವೇಟ್ ಮಾಡಿ ಏಪ್ರಿಲ್ 30 ತನಕ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು, ಶುಭ ದಿನ.